ಪ್ರೀತಿವೀಕ್ಷಕರೇ, ರಾಜ್ಯದ ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಯಾರೆಲ್ಲ ಅಭ್ಯಾಸ ಮಾಡಬೇಕು ಅಂತ ಬಯಸ್ತಿರೋ ಅವ್ರಿಗಾಗಿ 2026-27ನೇ ಸಾಲಿಗೆ ಪ್ರವೇಶಾತಿಗಳನ್ನ ಕಾಲ್ ಮಾಡಲಾಗಿದೆ. ಯಾರೆಲ್ಲ ಆದಷ್ಟು ಬೇಗ ಎಜುಕೇಶನ್ ನ ಮುಗಿಸ್ಕೊಂಡು ಕೆಲಸಗಳಿಗೆ ಸೇರ್ಬೇಕು ಅಂತಾರೋ ಅವರು ಬಹುತೇಕವಾಗಿ ಡಿಪ್ಲೊಮೊಗಳನ್ನ ಮಾಡ್ಬೋದು. ಇಷ್ಟೇ ಅಲ್ಲ, ಇಂಜಿನಿಯರಿಂಗ್ಗೆ ಲ್ಯಾಟರಲ್ ಎಂಟ್ರಿ ಅಂತ ಪ್ರವೇಶವನ್ನ ತೆಗೆದುಕೊಂಡು ಇಂಜಿನಿಯರ್ ಅನ್ನು ಕೂಡ ಮುಗಿಸ್ಕೋಬಹುದು. ಪ್ರೀತಿವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಯಾರೆಲ್ಲ SSLC ಮುಗಿಸ್ಕೊಂಡು ಆರ್ 10th ಪಾಸ್ ಮಾಡ್ಕೊಂಡು ಡಿಪ್ಲೊಮೊ ಮಾಡ್ಬೇಕು ಅಂತಿದ್ದಾರೋ ಅದು ಸರ್ಕಾರಿ ಪಾಲಿಟೆಕ್ನಿಕ್ ಗಳಲ್ಲಿ ಅಂಥವರಿಗೆ ಈ ವಿಡಿಯೋ ಕಂಪ್ಲೀಟ್ ಯೂಸ್ ಆಗುತ್ತೆ. ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ನೋಟಿಫಿಕೇಶನ್ ಮೂಲಕ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿವೀಕ್ಷಕರೇ, ರಾಜ್ಯದ 117 ಏನು ಸರ್ಕಾರಿ ಪಾಲಿಟೆಕ್ನಿಕ್ ಗಳಿದ್ದಾವೋ 9 ಮಹಿಳಾ ಪಾಲಿಟೆಕ್ನಿಕ್ ಗಳು ಸೇರಿದಂತೆ ಇಲ್ಲಿ 46 ಇಂಜಿನಿಯರಿಂಗ್ ಕೋರ್ಸ್ ಗಳನ್ನ ನೋಡಬಹುದು. ಈ ಡಿಪ್ಲೊಮೊ ಕಾಲೇಜ್ಗಳಲ್ಲಿ ಫೀಸ್ ಎಷ್ಟಿರುತ್ತೆ, ಏನೇನ್ ಸೌಲಭ್ಯ ಇರುತ್ತೆ, ಅಡ್ಮಿಷನ್ ಆಗ್ಲಿಕ್ಕೆ ಕ್ರೈಟೀರಿಯಾಗಳೇನು, ಜೊತೆಗೆ 2026-27ನೇ ಸಾಲಿಗೆ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಯಾವುದು ಮತ್ತೆ ಹೇಗೆ ಅಪ್ಲೈ ಮಾಡೋದು, ಈ ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ಹಂಚ್ಕೊಳ್ಳಕ್ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಮುಂದುವರ್ಸೋಣ. ಪ್ರೀತಿವೀಕ್ಷಕರೇ, ಈ ಡಿಪ್ಲೊಮೊ ಕಾಲೇಜ್ಗಳಲ್ಲಿ ಅರ್ಜಿ ಶುಲ್ಕ ಅಂತ ಹೇಳಿ ಸಾಮಾನ್ಯ ವರ್ಗಕ್ಕೆ 200 ರೂಪಾಯಿಗಳು, SC ST ಕ್ಯಾಟಗರಿ 1ಗೆ 100 ರೂಪಾಯಿಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಯಾರೆಲ್ಲ ಈ ಕೋರ್ಸ್ಗೆ ಸೇರ್ಬೇಕು ಅಂತಾರೋ ಅವ್ರಿಗೆ ಸಿಗ್ತಕ್ಕಂತ ಸೌಲಭ್ಯಗಳನ್ನ ನೋಡೋದಾದ್ರೆ, ಈ ಡಿಪ್ಲೊಮೊ ಕಾಲೇಜ್ಗಳಲ್ಲಿ ಪ್ರಾಯೋಗಿಕ ಅನುಭವ ಮತ್ತು ಕೌಶಲ್ಯ ಅಭಿವೃದ್ಧಿ ದೊರಕುತ್ತದೆ, ನಾಯಕತ್ವ ಗುಣ ಬರ್ತದೆ, ಮತ್ತೆ ಸಾಮಾಜಿಕ ಜವಾಬ್ದಾರಿಯ ಅರಿವು ಬರ್ತದೆ, ಉದ್ಯೋಗಮುಖಿಯಾಗಿ ತರಬೇತಿಯನ್ನ ಕೊಡ್ಲಾಗುತ್ತೆ, ಉದ್ಯೋಗ ಮತ್ತು ತರಬೇತಿ ಘಟಕಗಳು ಇಲ್ಲಿರ್ತವೆ, ಅಂದ್ರೆ ಪ್ಲೇಸ್ಮೆಂಟ್ ಇರ್ತವೆ ಮತ್ತೆ ಟ್ರೈನಿಂಗ್ ಸೆಂಟರ್ ಗಳಿರ್ತವೆ. ಇಲ್ಲಿಂದ ಆದಷ್ಟು ಉದ್ಯೋಗಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಷ್ಠಿತ ಕಂಪನಿಗಳೊಂದಿಗೆ ಒಡಂಬಡಿಕೆಯನ್ನ ಮಾಡ್ಕೊಳ್ಳಾಗಿರುತ್ತೆ. ಆ ಕಂಪನಿಗಳು ಇಲ್ಲಿ ಬಂದು ಕ್ಯಾಂಪಸ್ ಡ್ರೈವ್ ಗಳನ್ನ ನಡೆಸಿ ಉದ್ಯೋಗಗಳನ್ನ ನೀಡ್ತಾ ಹೋಗ್ತಾರೆ. ಅಂತಿಮ ವರ್ಷದಲ್ಲಿ ಪಾಸ್ ಆದ ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಜಾಗತಿಕ ಕಂಪನಿಗಳಿಗೆ ನೇಮಕ ಆಗ್ಲು ಇದು ಒಂದೊಳ್ಳೆಯ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇನ್ನು ಉದ್ಯಮಗಳಿಗೆ ಪೂರಕವಾದ ಪಠ್ಯಕ್ರಮವನ್ನು ಇಲ್ಲಿ ಕಲಿಸಲಾಗುತ್ತೆ. ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವಿವಿಧ ವಿದ್ಯಾರ್ಥಿ ವೇತನಗಳ ಸೌಲಭ್ಯಗಳು ಸಿಗ್ತಾ ಹೋಗ್ತವೆ. ಅವುಗಳಲ್ಲಿ ಪ್ರಗತಿ ಆಗ್ಬೋದು, ಸಕ್ಷಮ ಆಗ್ಬೋದು, ಸ್ವಾನಾಥ ಆಗ್ಬೋದು, ಇನ್ನು ರಾಜ್ಯದ SSP ಸ್ಕಾಲರ್ಶಿಪ್ ಆಗ್ಬೋದು. ಜೊತೆಗೆ ಶಿಕ್ಷಣವನ್ನು ಮುಗಿಸಿದ ತಕ್ಷಣದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚು ಇರ್ತವೆ. ಜೊತೆಗೆ ಸುಸಜ್ಜಿತ ಗ್ರಂಥಾಲಯಗಳು ಮತ್ತು ಪ್ರಯೋಗಾಲಯಗಳ ಸೌಲಭ್ಯಗಳು ಇಲ್ಲಿ ದೊರಕ್ತಾ ಹೋಗ್ತವೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಹಲವು ಉನ್ನತ ರ್ಯಾಂಕ್ ಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಲವಾರು ಕಂಪನಿಗಳ ಸಹಭಾಗಿತ್ವದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಥಾಪಿಸಲಾಗಿದೆ. ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳು ಈ ಒಂದು ಕೋರ್ಸ್ ಗಳನ್ನ ಮುಗಿಸ್ಕೊಂಡ್ರೆ ಹೆಚ್ಚಿರುತ್ತವೆ. ಇನ್ನು ಈ ಕೋರ್ಸ್ ನ ಮಹತ್ವವನ್ನ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಆಧುನಿಕ ಕೈಗಾರಿಕಾ ಕೌಶಲ್ಯಗಳ ತರಬೇತಿ ಇಲ್ಲಿ ನಡೆಯುತ್ತೆ. ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ತಾಂತ್ರಿಕ ಪರಿಣತಿ ಇಲ್ಲಿ ಸಿಗುತ್ತೆ. ಕೈಗಾರಿಕಾ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಒಂದು ವೃದ್ಧಿಯನ್ನ ಪಡ್ಕೋಬಹುದಾಗಿದೆ. ಭವಿಷ್ಯದ ಉದ್ಯಮಗಳಿಗಾಗಿ ಇಲ್ಲಿ ತಯಾರಿಯನ್ನ ನಡೆಸಲಾಗುತ್ತೆ. ಹೀಗೆ ಹಲವಾರು ಸೌಲಭ್ಯಗಳನ್ನ ಹೊಂದು ಇಲ್ಲಿ ಕಲಿತು ಹೊರಗಡೆ ಬಂದ್ರೆ ಜಾಬ್ ಸೆಕ್ಯೂರಿಟಿ ಕೂಡ ಬಹುತೇಕ ಕಂಡು ಬರುತ್ತೆ. ಇನ್ನು ಅರ್ಜಿ ಶುಲ್ಕ ಅಥವಾ ಪ್ರವೇಶ ಶುಲ್ಕವನ್ನ ನೋಡೋದಾದ್ರೆ, ಯಾರೆಲ್ಲ ಸಾಮಾನ್ಯ ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕ್ತಾ ಇದ್ದೀರೋ ಅವರ ಪೋಷಕರ ವಾರ್ಷಿಕ ಆದಾಯ ಮಿತಿ ಅವ್ರಿಗೆ ಯಾವುದೇ ಕ್ರೈಟೀರಿಯಾ ಇರೋದಿಲ್ಲ. ಅವರು ಈ ಪಾಲಿಟೆಕ್ನಿಕ್ ಗಳಲ್ಲಿ ಅರ್ಜಿ ಶುಲ್ಕ, ರೆಡ್ ಕ್ರಾಸ್ ಶುಲ್ಕ ಸೇರಿ 4830 ಪಾವತಿ ಮಾಡಬೇಕಾಗತ್ತೆ 1 ವರ್ಷಕ್ಕೆ. ಇನ್ನು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ವಿದ್ಯಾರ್ಥಿಗಳು ಯಾರಿದ್ದೀರೋ ಅವರು 2.50 ಲಕ್ಷದವರೆಗೆ, ಅಂದ್ರೆ 2.5 ಲಕ್ಷದವರೆಗೆ ಏನಾದ್ರೂ ನಿಮ್ದು ಆದಾಯ ಇದ್ರೆ ಅವರು 580 ರೂಪಾಯಿನ ಪಾವತಿ ಮಾಡಬೇಕು. ಇನ್ನು 2.50 ಲಕ್ಷದಿಂದ 10 ಲಕ್ಷದವರೆಗೆ ಯಾರೆಲ್ಲ ಇನ್ಕಮ್ ನ ಹೊಂದಿದಾರೋ ಅವರು 3105 ಪಾವತಿ ಮಾಡಬೇಕಾಗತ್ತೆ. ಇನ್ನು ಪ್ರವರ್ಗ 1 ಕ್ಯಾಟಗರಿ 1 ಅವರು 2.5 ಲಕ್ಷದವರೆಗೆ ಆದಾಯ ಮಿತಿ ಇದ್ರೆ
ಅವರು 1065 ರೂಪಾಯಿನ ಪಾವತಿ ಮಾಡಬೇಕಾಗುತ್ತೆ. ಇನ್ನು 2A 3A 3B ಕ್ಯಾಟಗರಿಯವರು 1 ಲಕ್ಷದವರೆಗೆ ಆದಾಯ ಮಿತಿ ಇದ್ರೆ ಅವರು 1210 ಪಾವತಿ ಮಾಡಬೇಕಾಗುತ್ತೆ. ಇನ್ನು 2A 3A 3B ಅವರು 1 ಲಕ್ಷ ಮೇಲ್ಪಟ್ಟು ಆದಾಯ ಇದ್ರೆ ಅವರು 4830 ಪಾವತಿಸಬೇಕಾಗುತ್ತೆ. ಇನ್ನು 2B ಅವರಿಗೆ ಆದಾಯ ಮಿತಿ ಇಲ್ಲ, ಅವರು 4830 ಪಾವತಿ ಮಾಡಬೇಕಾಗುತ್ತೆ. ಅಂದ್ರೆ ಜನರಲ್ ಕ್ಯಾಟಗರಿ ಅವ್ರು ಏನ್ ಪಾವತಿ ಮಾಡ್ತಾರೋ ಹಾಗೆ ಅವರು ಕೂಡ ಈ ಶುಲ್ಕವನ್ನ ಕಟ್ಟಬೇಕಾಗತ್ತೆ. ಇನ್ನು NSQ ಸೂಪರ್ ನ್ಯೂಮರರಿ ಕೋಟಾದವರು 1 ಲಕ್ಷದವರೆಗೆ ಆದಾಯ ಮಿತಿ ಇದ್ರೆ ಅವರು 1580 ಪಾವತಿ ಮಾಡಬೇಕಾಗತ್ತೆ. ಸೂಪರ್ ನ್ಯೂಮರರಿ ಕೋಟಾದ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ಯಾರು ಬರ್ತಾರೆ ಈ ಒಂದು ಕೋಟಾದ ಅಡಿಯಲ್ಲಿ ಹೇಗೆ ಅಂತಕ್ಕಂಥ ಎಲ್ಲ ವಿಚಾರನ ಮತ್ತೊಂದು ವಿಡಿಯೋ ಮಾಡಿ ಕೊಡ್ತೇನೆ. ಇನ್ನು ಬಹಳ ಇಂಪಾರ್ಟೆಂಟ್ ಆಗಿ ಹೇಳೋ ವಿಚಾರ ಏನಂತ ಹೇಳಿದ್ರೆ, ಯಾರೆಲ್ಲ SC ST ಕ್ಯಾಟಗರಿಗೆ ಸೇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾ ಇದ್ದಾರೋ ಇವರು ಈ ರಿಯಾಯಿತಿಯನ್ನ ತಗೋಬೇಕು ಅಂತ ಹೇಳಿದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿರ್ಬೇಕಾಗತ್ತೆ ಸ್ಕಾಲರ್ಶಿಪ್ಗೆ. ಆಗ ಮಾತ್ರ ಅವ್ರಿಗೆ ಈ ಒಂದು ಶುಲ್ಕದಲ್ಲಿ ರಿಯಾಯಿತಿ ಸಿಗುತ್ತೆ ಅಥವಾ ರೀಫಂಡ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರು ಫುಲ್ ಪೇಮೆಂಟ್ ನೇ ಕಟ್ಟಬೇಕಾಗತ್ತೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಆನ್ಲೈನ್ ಇದೆ, ಆಫ್ಲೈನ್ ಇದೆ, ಎರಡರಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆನ್ಲೈನ್ ಲಿಂಕ್ ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೇರವಾಗಿ ಅರ್ಜಿಯನ್ನ ಹಾಕಿ. ಇನ್ನು ಉಳಿದಂತೆ ಲಾಸ್ಟ್ ಡೇಟ್ ಅನ್ನ ನೋಡೋದಾದ್ರೆ 16/5/2026 ನೀವು ಅರ್ಜಿಯನ್ನ ಸಲ್ಲಿಸಿರ್ಬೇಕು. ಅಷ್ಟು ದಿನ ಕಾಯ್ಬೇಡಿ, ಆದಷ್ಟು ಬೇಗ ಅರ್ಜಿಯನ್ನ ಹಾಕಿ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಮಂದಿಗೆ ಈ ಮಾಹಿತಿ ತಲುಪಬೇಕಾಗಿದೆ, ಅವ್ರಿಗೂ ಕೂಡ ಅರ್ಜಿ ಹಾಕಲು ಸಹಾಯ ಆಗ್ಬೇಕಾಗಿದೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.